ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಯೋಗಿ ಆದಿತ್ಯನಾಥ್ ತರಹದ ಮುಖ್ಯಮಂತ್ರಿ ನಮಗೂ ಬೇಕು ಅಂತ ಬಹಳಷ್ಟು ರಾಜ್ಯಗಳು ಬೇಡಿಕೊಳ್ತಾ ಇವೆ. ಅದರಲ್ಲಿ ನಮ್ಮ ರಾಜ್ಯ ಕೂಡ ಒಂದು. ಇದೇ ಸಮಯದಲ್ಲಿ ಮತ್ತೊಂದು ಗೂಂಡ ರಾಜ್ಯ ಆಗಿದ್ದ ರಾಜ್ಯಕ್ಕೆ ಮತ್ತೊಬ್ಬ ಯೋಗಿ ಆದಿತ್ಯನಾಥ್ ಆಗೋಕೆ ಇನ್ನೊಬ್ಬ ವ್ಯಕ್ತಿ ಹೊರಟಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಮೊನ್ನೆ ಬಿಹಾರದಲ್ಲಿ ಚುನಾವಣೆ ನಡೆದು ಅಲ್ಲಿ DCM ಆಗಿರೋ ಸಾಮ್ರಾಟ್ ಚೌಧರಿ. ಈಗಾಗಲೇ ಈ ಸಾಮ್ರಾಟ್ ಚೌಧರಿ ಬಿಹಾರದ ಯೋಗಿ ಆಗೋಕ್ಕೆ ನಿಂತಿದ್ದಾರೆ. ಅದರಲ್ಲೂ ಪ್ರತಿ ಜಿಲ್ಲೆಗಳಿಗೂ ಒಂದೊಂದು ಬುಲ್ಡೋಸರ್ ತಂಡವನ್ನು ರಚನೆ ಮಾಡಿ ತಮ್ಮ ಕೆಲಸವನ್ನು ಆರಂಭಿಸಿ ಅಕ್ರಮ ಕಟ್ಟಡಗಳನ್ನು ಯೋಗಿ ಮಾದರಿಯಲ್ಲೇ ಕಾನೂನಾತ್ಮಕವಾಗಿ ಎಲ್ಲವನ್ನ ನೆಲಸಮ ಮಾಡ್ತಾ ಇದ್ದಾರೆ. ಜೊತೆಗೆ ಗೂಂಡಾ ರಾಜ್ಯವನ್ನು ಕ್ಲೀನ್ ಮಾಡೋಕೆ ಎಲ್ಲವನ್ನ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹಾಗಾದರೆ ಸಾಮ್ರಾಟ್ ಚೌಧರಿ ಮಾಡ್ತಾ ಇರೋದೇನೋ? ಅದೆಷ್ಟು ಬುಲ್ಡೋಸರ್ಗಳನ್ನು ಬಿಹಾರ ಸರ್ಕಾರ ಖರೀದಿ ಮಾಡಿದೆ? ಇಲ್ಲಿಯವರೆಗೂ ನಡೆಸಿರೋ ಕಾರ್ಯಾಚರಣೆ ಹೇಗಿದೆ? ಮುಂದೆ ಏನೆಲ್ಲ ಲಿಸ್ಟ್ಗಳನ್ನು ಮಾಡಿಕೊಂಡಿದ್ದಾರೆ? ಅದೆಷ್ಟು ಗುಂಡಗಳ ಗುಂಡಿಗೆಗೆ ಗುಂಡನ್ನು ನುಗ್ಗಿಸೋಕೆ ಹೆಸರನ್ನು ಬರೆದಿಟ್ಟಿದ್ದಾರೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ನಾವೆಲ್ಲರೂ ಯಾವಾಗಲೂ ಯೋಗಿ ಆದಿತ್ಯನಾಥ್ ಅವರನ್ನು ನೋಡಿ ಅಯ್ಯೋ ನಮ್ಮ ರಾಜ್ಯಕ್ಕೆ ಯಾಕೆ ಇಂತಹ CM ಇಲ್ಲ, ನಮ್ಮ ರಾಜ್ಯಕ್ಕೂ ಯೋಗಿ ತರಹದ ಮುಖ್ಯಮಂತ್ರಿ ಬೇಕು ಅಂತ ಮಾತಾಡ್ತಾ ಇರ್ತೀವಿ. ಯಾಕಂದರೆ ಯೋಗಿ ಆದಿತ್ಯನಾಥ್ ಅವರು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಹಾಗೆ ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಅಕ್ರಮ ಕಟ್ಟಡಗಳನ್ನು ನೆಲಸಮ ಮಾಡೋದ್ರಿಂದ ಗುಂಡಗಳನ್ನು ನೆಲದಲ್ಲಿ ಮುಚ್ಚಿ ಹಾಕುವವರೆಗೂ ಎಲ್ಲವೂ ಕಾನೂನಾತ್ಮಕವಾಗಿ ನಡೆಯುತ್ತೆ. ಈಗಾಗಲೇ ಉತ್ತರ ಪ್ರದೇಶದ ರೌಡಿಗಳ ಆಸ್ತಿಯನ್ನು ವಶಕ್ಕೆ ಪಡೆದು ಅದೇ ಭೂಮಿಯಲ್ಲೇ ಬಡವರಿಗೆ ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇನ್ನು ಬಹಳಷ್ಟು ಮನೆಗಳನ್ನು ನಿರ್ಮಾಣ ಮಾಡ್ತಾನೂ ಇದ್ದಾರೆ. ಅಂದರೆ ಸರಿಯಾಗಿ ಜೀವನ ಮಾಡಿದರೆ ಜೀವಂತವಾಗಿ ನೆಮ್ಮದಿಯಿಂದ ಜೀವನ ಮಾಡಬಹುದು. ಇಲ್ಲ ಅಂದರೆ ಜೀವವನ್ನು ಕಳ್ಕೊಂಡು ತಮ್ಮ ಆಸ್ತಿಗಳನ್ನು ಕಳ್ಕೊಳ್ಬೇಕಾಗತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಇನ್ನೊಂದು ಕಡೆ ಬಿಹಾರ ಚುನಾವಣೆ ಮುಕ್ತಾಯ ಆಗಿ NDA ಗೆಲುವನ್ನು ಸಾಧಿಸಿದೆ. ನಿತೀಶ್ ಕುಮಾರ್ ಅಲ್ಲಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾಗಿದೆ. ಆದರೆ ಅದೇ ಬಿಹಾರದಲ್ಲಿ ಪ್ರಮುಖ ಖಾತೆಗಳನ್ನು BJP ತನ್ನ ಬಳಿಗೆ ಉಳಿಸಿಕೊಂಡಿದೆ. ಅದರಲ್ಲೂ ಗೃಹ ಇಲಾಖೆಯನ್ನು ತನ್ನ ಬಳಿಗೆ ಇಟ್ಕೊಂಡು ಸಾಮ್ರಾಟ್ ಚೌಧರಿ ಅವರನ್ನು ಗೃಹ ಮಂತ್ರಿಯನ್ನಾಗಿ ಮಾಡಿದೆ. ಇಲ್ಲಿ ಒಂದನ್ನು ಸರಿಯಾಗಿ ಗಮನ ಇಟ್ಟು ನೋಡಬೇಕು. ಅದೇನೆಂದರೆ, ನಮ್ಮ ದೇಶದಲ್ಲಿ ಗೂಂಡಾಗಿರಿ ಮಾಫಿಯಾಗಳನ್ನು ಈಗಿನ ಜನರೇಷನ್ ಸಹಿಸಲ್ಲ ಅನ್ನೋದು. ಅದೇ ರೀ ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳ್ತಾ ಇರ್ತಾರಲ್ಲ, ಜೆನ್ಜಿ ಅಂತ, ಅವರೇ ಇಂತಹ ದೌರ್ಜನ್ಯವನ್ನು ಸಹಿಸಲ್ಲ ಅನ್ನೋದನ್ನು ಚುನಾವಣೆಯಲ್ಲಿ ಪದೇ ಪದೇ ತೋರಿಸ್ತಾನೆ ಇದ್ದಾರೆ. ಯಾಕಂದರೆ ಕಳೆದ ಬಾರಿ ಸಾಮ್ರಾಟ್ ಚೌಧರಿ ಉಪಮುಖ್ಯಮಂತ್ರಿ ಆಗಿದ್ದರು. ಆದರೆ ಈ ಬಾರಿ ಉಪಮುಖ್ಯಮಂತ್ರಿಯ ಜೊತೆಗೆ ಗೃಹ ಮಂತ್ರಿ ಸ್ಥಾನವನ್ನು ಕೂಡ ಕೊಡಲಾಗಿದೆ. ಅಲ್ಲಿಗೆ ಒಂದು ಸ್ಪಷ್ಟವಾದ ಹಾಗೆ ಕಾಣಿಸ್ತಾ ಇತ್ತು. ಅದೇನೆಂದರೆ ಬಿಹಾರದಲ್ಲೂ ಮುಂದೆ ಯೋಗಿ ಮಾಡೋದು ಶುರುವಾಗತ್ತೆ ಅಂತ. ಈಗ ನೋಡಿದರೆ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವಾರದಲ್ಲೇ ಯೋಗಿಯ ಬುಲ್ಡೋಸರ್ ಗರ್ಜನೆ ಬಿಹಾರದಲ್ಲಿ ಶುರುವಾಗಿದೆ. ಅದರಲ್ಲೂ ಒಂದೇ ದಿನ ಸುಮಾರು ಬಿಹಾರದಲ್ಲಿರೋ ಬಹುತೇಕ ಬುಲ್ಡೋಸರ್ಗಳೆಲ್ಲ ರಸ್ತೆಗಿಳಿದಿದ್ವು. ಅಲ್ಲಿ ಸುಮಾರು 20,000 ಬುಲ್ಡೋಸರ್ಗಳು ರಸ್ತೆಗಿಳಿದಿದ್ದನ್ನು ನೋಡಿ ಪಾಪ ಗುಂಡಗಳ ಪರಿಸ್ಥಿತಿ ಏನಾಗಿರುತ್ತೆ ಯೋಚನೆ ಮಾಡಿ. ಪಾಟ್ನಾದಿಂದ ಕಿಶನ್ಗಂಜ್ವರೆಗೂ ಬುಲ್ಡೋಸರ್ಗಳ ಅಬ್ಬರವನ್ನು ಇಡ್ತಾ ಇದ್ವು. ಯಾವ್ಯಾವ ಜಾಗಗಳಲ್ಲಿ ಹಾಗೆ ರಸ್ತೆ ಬದಿಗಳಲ್ಲಿ ಅತಿಕ್ರಮಣ ಮಾಡಿಕೊಂಡು ಅಕ್ರಮವಾಗಿ ನಿರ್ಮಾಣ ಮಾಡಿ ಅದಕ್ಕೂ ಬಾಡಿಗೆಯನ್ನು ತೆಗೆದುಕೊಳ್ತಾ ಇದ್ದ ಕಡೆಯೆಲ್ಲ ಬುಲ್ಡೋಸರ್ ಹರಿಸಲಾಗಿದೆ. ಕಳೆದ 5 ವರ್ಷದ ಬಿಹಾರದ ಇತಿಹಾಸವನ್ನು ತೆಗೆದು ನೋಡಿದರೆ ಇಷ್ಟ ದೊಡ್ಡ ಬುಲ್ಡೋಸರ್ ಆಕ್ಷನ್ ಆಗಿಯೇ ಇರಲಿಲ್ಲ. ಬರೀ ಬುಲ್ಡೋಸರ್ ಆಕ್ಷನ್ ಅಲ್ವಾ, ಆಗಲಿ ಬಿಡಿ ಅನ್ನೋಕೆ ಹೋದರೆ ಅಲ್ಲಿ ಎನ್ಕೌಂಟರ್ ಕೂಡ ಶುರು ಮಾಡೋಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಮಾಫಿಯಾ ಗೂಂಡಾಗಳ ವಿರುದ್ಧ ಕ್ರಮವನ್ನು ಸಾಮ್ರಾಟ್ ಚೌಧರಿ ತೆಗೆದುಕೊಳ್ಳೋಕೆ ಶುರು ಮಾಡಿದ್ದಾರೆ. ಈಗಾಗಲೇ 1956ರಿಂದ ಶುರುವಾಗಿದ್ದ ಮಾಫಿಯಾ ರಾಜ್ಯವನ್ನು ಬಿಹಾರದ ಜನರು ಕಳೆದ 20 ವರ್ಷಗಳಿಂದ ತಿರಸ್ಕಾರ ಮಾಡಿಕೊಂಡು ಬರ್ತಾನೆ ಇದ್ದಾರೆ. ನಮ್ಮಲ್ಲಿ ಬಿಹಾರದ ಜನರು ಅಂದರೆ ದಡ್ಡರು, ಅವಿದ್ಯಾವಂತರು. ಹಾಗಾಗಿ ಅವರೆಲ್ಲ ಇಲ್ಲಿ ಬಂದು ಕೂಲಿ ಕೆಲಸವನ್ನು ಅಥವಾ ಯಾವುದೋ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಅಂದುಕೊಳ್ತೀವಿ. ಆದರೆ ಅವರು ಮತವನ್ನು ಹಾಕಿ ಆಯ್ಕೆಯನ್ನು ಮಾಡ್ತಾ ಇರೋದನ್ನು ನೋಡಿದರೆ ಗೊತ್ತಾಗತ್ತೆ ಅವರು ದಡ್ಡರೋ ಇಲ್ಲ ಅಂದರೆ ಬುದ್ಧಿವಂತರ ಅನ್ನೋದು. ಯಾಕಂದರೆ ಇದೇ ಬಿಹಾರದಿಂದ ಅತಿ ಹೆಚ್ಚು IAS ಮತ್ತು IPS ಅಧಿಕಾರಿಗಳು ನಮಗೆ ನೋಡೋಕ್ಕೆ ಸಿಗ್ತಾರೆ. ಅವರ ಮುಂದಿನ ಪರಿಕಲ್ಪನೆ ಸ್ಪಷ್ಟವಾಗಿದೆ. ಯಾರು ರಾಜ್ಯದ ಆಡಳಿತವನ್ನು ನಡೆಸಬೇಕೋ, ಯಾರು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಅಂತ. ಈಗ ಕಾಂಗ್ರೆಸ್ ಪಕ್ಷದ ಕೆಲವರು ಹೇಳ್ತಾ ಇರ್ತಾರೆ, ಅಯ್ಯೋ 10,000 ರೂಪಾಯಿ ಚುನಾವಣೆ ಹತ್ತಿರದಲ್ಲಿದ್ದಾಗ ನಿತೀಶ್ ಕುಮಾರ್ ಸರ್ಕಾರ 1 ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ಅಕೌಂಟ್ಗೆ ಹಾಕಿಬಿಟ್ಟಿದೆ. ಅಲ್ಲಿ ಮತವನ್ನು ಖರೀದಿ ಮಾಡಿದ ಹಾಗೆ ಅದರಿಂದಲೇ ಗೆದ್ದಿದ್ದಾರೆ. ಈ NDA ಗೆದ್ದಿರೋದು ಕೂಡ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅಂತ.
ಅಲ್ಲ ರೀ, ಹಾಗೇನಾದರೂ ನಿತೀಶ್ ಕುಮಾರ್ ಸರ್ಕಾರ ಮಾಡಿದ್ದೇ ಆಗಿದ್ರೆ ಬೇಡದ ವಿಚಾರಗಳನ್ನು ಹಿಡ್ಕೊಂಡು ನ್ಯಾಯಾಲಯಕ್ಕೆ ಹೋಗೋ ಇವರ ನಾಯಕ ರಾಹುಲ್ ಗಾಂಧಿ ಮತ್ತು ಟೀಮ್, ಹಾಗೆಯೇ ದೇಶ ವಿರೋಧಿ ಕೇಸುಗಳನ್ನು ತೆಗೆದುಕೊಳ್ಳೋ ಕಪಿಲ್ ಸಿಬಲ್ ಇದನ್ನು ಯಾಕ್ರಿ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಹಾಕಿ ಪ್ರಶ್ನೆಯನ್ನು ಮಾಡಲಿಲ್ಲ? ಸರಿ, ಒಂದು ವೇಳೆ ಬಿಹಾರದಲ್ಲಿ ಬಿಟ್ಟಿ ಬಗ್ಗೆಗಳಿಗೆ ಜನರು ಮತವನ್ನೇ ಹಾಕಿದ್ದಾರೆ ಅನ್ನೋದು ನಿಜ ಅನ್ನೋದಾದರೆ, ಇಂಡಿ ಕೂಟದ ನಾಯಕ ತೇಜಸ್ವಿ ಯಾದವ್ ಘೋಷಣೆ ಮಾಡಿದ್ದು ಪ್ರತಿ ವರ್ಷಕ್ಕೆ ಪ್ರತಿ ವ್ಯಕ್ತಿಗೆ ಸುಮಾರು 5 ಲಕ್ಷದಷ್ಟು ಕೊಡ್ತೀವಿ ಅಂತ. ಹಾಗಾದರೆ ಇಂಡಿ ಕೂಟಕ್ಕೆ ಯಾಕೆ ಮತವನ್ನು ನೀಡಿಲ್ಲ ಅನ್ನೋದನ್ನು ಅವರೇ ಅರ್ಥ ಮಾಡ್ಕೊಳ್ಬೇಕು. ಏನು ಮಾಡೋದು, ಕೆಲವರಿಗೆ ನಾಲಿಗೆ ಇದೆ ಅಂತ ಮಾತಾಡ್ತಾರೆ, ತಲೆ ಇದೆ, ಬುದ್ಧಿ ಮಾತ್ರ ಇರೋದೇ ಇಲ್ಲ. ಅದೇ ಕಾರಣಕ್ಕೆ ತೇಜಸ್ವಿ ಯಾದವ್ ಅವರನ್ನು ಮಕಾಡೆ ಮಲಗಿಸಿದ್ದು. ಜೊತೆಗೆ ಇನ್ನೇನಾದರೂ ಒಂದೇ ಒಂದು ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದರೆ ವಿಪಕ್ಷ ನಾಯಕನ ಸ್ಥಾನ ಕೂಡ ಈ ತೇಜಸ್ವಿ ಯಾದವ್ಗೆ ಇಲ್ಲದ ಹಾಗೆ ಆಗ್ತಾ ಇತ್ತು. 20 ವರ್ಷಗಳಿಂದ ನಿತೀಶ್ ಕುಮಾರ್ ಅವರನ್ನೇ ಆಯ್ಕೆ ಮಾಡಿಕೊಂಡು ಬರೋದಕ್ಕೆ ಮುಖ್ಯವಾದ ಕಾರಣ ಅಂದರೆ ಲಾಲು ಕಾಲದ ಗೂಂಡ ರಾಜ್ಯದ ಭಯಾನಕ ದಿನಗಳು. ಈಗ ಅದೇ ಬಿಹಾರದ ಸರ್ಕಾರದ ಭಾಗ ಆಗಿ ಈ ಬಾರಿ DCM ಜೊತೆಗೆ ಗೃಹ ಮಂತ್ರಿ ಆಗಿರೋ ಸಾಮ್ರಾಟ್ ಚೌಧರಿ ಬುಲ್ಡೋಸರ್ ಆಕ್ಷನ್ ಶುರು ಮಾಡಿಕೊಂಡಿದ್ದಾರೆ. ಬಹಳಷ್ಟು ಅಕ್ರಮ ಕಟ್ಟಡಗಳನ್ನು ನೆಲಸಮ ಮಾಡಿದ್ದಾರೆ. ಜೊತೆಗೆ 1300 ಜನರ ಒಂದು ಪಟ್ಟಿಯನ್ನು ಕೂಡ ತಯಾರು ಮಾಡಲಾಗಿದೆ. ಅವರೆಲ್ಲರ ಮೇಲೆ ಆಕ್ಷನ್ ಶುರುವಾಗಿದೆ. ಕೇವಲ ಒಂದೇ ಒಂದು ಬಾರಿ ಮೈಕೊಡವಿ ನಿಂತಿದ್ದಕ್ಕೆ, ಬುಲ್ಡೋಸರ್ ಕಾರ್ಯಾಚರಣೆ ಶುರು ಮಾಡಿದ್ದಕ್ಕೆ, ಗುಂಡಗಳನ್ನು ಬಿಡಲ್ಲ ಅನ್ನೋದನ್ನು ಹೇಳಿದ್ದಕ್ಕೆ, ಇಲ್ಲಿಯವರೆಗೂ ಮಾಫಿಯಾ ಮಾಡ್ತಾ ಇದ್ದ ಗುಂಡಗಳೆಲ್ಲ ಜೈಲಿಗೆ ಓಡಿ ಬರೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಈಗ ಸಾಮ್ರಾಟ್ ಚೌಧರಿ ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ್ ಆಕ್ಷನ್ ಶುರು ಮಾಡಿಕೊಂಡಿದ್ದಾರೆ. ಇಲ್ಲಿ ಬಹಳಷ್ಟು ಜನರಿಗೆ ಅನ್ನಿಸಬಹುದು, ಸರ್ ಈ ಬುಲ್ಡೋಸರ್ ಆಕ್ಷನ್ ತಪ್ಪು, ಅವರ್ಯಾರೋ ಬದುಕ್ತಾ ಇರೋ ಮನೆಗಳನ್ನು ಅಥವಾ ಜೀವನ ಕಟ್ಟಿಕೊಳ್ಳೋಕೆ ಅಂಗಡಿಗಳನ್ನು ಮಾಡಿಕೊಂಡ್ರೆ ಅದನ್ನು ಒಡೆದು ಹಾಕಿದರೆ ಹೇಗೆ, ಇದಕ್ಕೆ ನಮ್ಮ ಕಾನೂನು ಒಪ್ಪಿಕೊಳ್ಳಲ್ಲ ಅಂತ. ಆದರೆ ಇಲ್ಲಿಯವರೆಗೂ ಕಾನೂನಿನ ವ್ಯಾಪ್ತಿಯಲ್ಲಿ ಬುಲ್ಡೋಸರ್ ಕ್ರಮವನ್ನು ಹೇಗೆ ತೆಗೆದುಕೊಳ್ಳಬೇಕು ಅನ್ನೋದನ್ನು ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಇಡೀ ಜಗತ್ತಿಗೆ ತೋರಿಸಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಅಕ್ರಮವಾಗಿ ಸರ್ಕಾರಿ ಜಾಗಗಳಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದೇ ಆದರೆ, ಸರ್ಕಾರದ ಆಸ್ತಿಗಳನ್ನು ಅತಿಕ್ರಮಣ ಮಾಡಿಕೊಂಡಿದ್ರೆ ಯಾವುದೇ ಮುಲಾಜಿಲ್ಲದೆ ಹೊಡೆದು ಹಾಕಿ ಅಂತ. ಇಲ್ಲ ಅಂದರೆ ರಾಜಸ್ಥಾನ, ಮಧ್ಯಪ್ರದೇಶ, ಅಸ್ಸಾಂ, ದೆಹಲಿ, ಮಹಾರಾಷ್ಟ್ರಗಳಲ್ಲಿ ಬುಲ್ಡೋಸರ್ ಆಕ್ಷನ್ ನಡೆಸೋಕೆ ಆಗ್ತಾ ಇತ್ತಾ? ಇಲ್ಲ ಆಮ್ ಆದ್ಮಿ ಪಾರ್ಟಿ ಅಧಿಕಾರದಲ್ಲಿರೋ ಪಂಜಾಬ್ನಲ್ಲೂ ಬುಲ್ಡೋಸರ್ ಆಕ್ಷನ್ ಆಗ್ತಾ ಇತ್ತಾ? ಯೋಚನೆ ಮಾಡಿ. ಹಾಗೆ ಯೋಗಿ ಮಾಡಲ್ಲ ಅನ್ನೋದು ಕೇವಲ ಭಾರತದಲ್ಲಿ ಮಾತ್ರ ಸೀಮಿತ ಆಗಿಲ್ಲ, ಅಮೆರಿಕದಲ್ಲೂ ಆಗ್ತಾ ಇದೆ, ಇನ್ನು ಕೆಲ ದೇಶಗಳಲ್ಲೂ ನಡೀತಾ ಇದೆ. ಹಿಂಗಿದ್ದಾಗ ಅದು ಕಾನೂನಿನ ಪ್ರಕಾರ ಸರಿ ಇಲ್ಲ ಅಂತ ಮಾತಾಡೋದು ಅದೆಷ್ಟರ ಮಟ್ಟಿಗೆ ಸರಿ ಅಂತ ಯೋಚನೆ ಮಾಡಿ. ಹಾಗಂತ ಈ ಸಾಮ್ರಾಟ್ ಚೌಧರಿ ಸುಮ್ಮನೆ ನೆಲಸಮ ಮಾಡೋಕ್ಕೆ ನಿಂತಿಲ್ಲ. ಮೊದಲು ಪಟ್ಟಿಯನ್ನು ತಯಾರು ಮಾಡಿಕೊಳ್ಳಲಾಗತ್ತೆ. ಅದರಲ್ಲಿ ಗುಂಡಾಗಿರಿಯನ್ನು ಮಾಡಿಕೊಂಡಿದ್ದ 400 ಜನರ ಲಿಸ್ಟನ್ನು ಮಾಡಿಕೊಳ್ಳಲಾಗಿದೆ. ಅವರಿಗೆ ನೋಟಿಸ್ ಕೂಡ ಕೊಡಲಾಗಿದೆ. ಅದಾದ ನಂತರ ಅವರ ಆಸ್ತಿಗಳಿಗೆ, ಅವರು ಅತಿಕ್ರಮಣ ಮಾಡಿಕೊಂಡಿರೋ ಅಥವಾ ಅಕ್ರಮ ಕಟ್ಟಡಗಳಿಗೆ ಬುಲ್ಡೋಸರ್ ನುಗ್ಗಿಸಲಾಗ್ತಾ ಇದೆ. ಅದನ್ನೇ ಈಗ ಬಿಹಾರದ ಎಲ್ಲ ಜಿಲ್ಲೆಗಳಲ್ಲೂ ಮಾಡೋಕ್ಕೆ ನಿಂತಿದ್ದಾರೆ. ಇವರ ಮೊದಲ ಟಾರ್ಗೆಟ್ ಗುಂಡಾಗಳ ಅಕ್ರಮ ಆಸ್ತಿಗಳು. ಅದಾದ ನಂತರ ಯಾವೆಲ್ಲ ರೌಡಿ ಶೀಟರ್ ಪೊಲೀಸ್ ಠಾಣೆಗೆ ಸಹಿಯನ್ನು ಮಾಡೋಕ್ಕೆ ಬರ್ತಾ ಇಲ್ವೋ ಅವರ ಕಾಲಿಗೆ ಗುಂಡಿಟ್ಟು ಕರ್ಕೊಂಡು ಬರೋದು. ಹಾಗೂ ಬರಲಿಲ್ಲ ಅಂದರೆ ಅವರನ್ನು ಮೇಲಕ್ಕೆ ಕಳಿಸಬಹುದು. ಸದ್ಯಕ್ಕೆ 3 ಅಸ್ತ್ರವನ್ನು ಅಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲು ನೋಟಿಸ್, ಎರಡನೆಯದ್ದು ಬುಲ್ಡೋಸರ್ ಆಕ್ಷನ್, ಅಷ್ಟರಲ್ಲಿ ಬರಲಿಲ್ಲ ಅಂದರೆ ಮೂರನೆಯದ್ದು ಪೊಲೀಸರ ಗುಂಡೇಟು. ಇಲ್ಲಿಯವರೆಗೂ ಹೇಗೋ ಮಾಫಿಯಾವನ್ನೇ ಜೀವನ ಮಾಡಿಕೊಂಡಿದ್ದ ಗುಂಡಗಳ ಪರಿಸ್ಥಿತಿ ಏನಾಗಬೇಕು ಯೋಚನೆಯನ್ನು ಮಾಡಿ. ಅದರಲ್ಲೂ ಬಿಹಾರದ ಕತೆ ಹೇಗಿತ್ತು ಅಂದರೆ 1995ರಲ್ಲಿ 243 ಕ್ಷೇತ್ರಗಳಲ್ಲಿ ಸುಮಾರು 164 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿದ್ದ ಅಭ್ಯರ್ಥಿಗಳು ಕ್ರಿಮಿನಲ್ ಕೇಸುಗಳೇ ಇದ್ದವರು. ಇವರೆಲ್ಲ ಗೆದ್ದಾಗ ಒಂದು ರಾಜ್ಯದ ಪರಿಸ್ಥಿತಿ ಹೇಗಿರುತ್ತೆ ಅಂತ ಯೋಚನೆ ಮಾಡಿ. ಇಲ್ಲಿ ನಾವೆಲ್ಲರೂ ಸರಿಯಾಗಿ ಗಮನ ಇಟ್ಟು ನೋಡಬೇಕು. ಜಂಗಲ್ ರಾಜ್ ಅಂತ ಗುಂಡಗಳಿಗೆ ಭಯಪಟ್ಟು ಬಿಹಾರಕ್ಕೆ ಯಾವುದೇ ಹೂಡಿಕೆಗಳು ಬರ್ತಾ ಇರಲಿಲ್ಲ. ಆದರೆ ಈಗ ಅದೇ ಬಿಹಾರಕ್ಕೆ ಹೂಡಿಕೆಗಳು ಬರೋದಕ್ಕೆ ಶುರುವಾಗಿವೆ. ಕಳೆದ 2.5 ವರ್ಷದಲ್ಲಿ ನಮ್ಮ ರಾಜ್ಯಕ್ಕಿಂತ ಹೆಚ್ಚು ಹೂಡಿಕೆಗಳು ಬಿಹಾರಕ್ಕೆ ಬಂದಿವೆ ಅನ್ನೋದೇ ಆಶ್ಚರ್ಯ. ಯಾಕಂದರೆ ಅಲ್ಲಿರೋ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇದೆ, ಹೂಡಿಕೆಗಳಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದೆ. ಈಗ ಕಾನೂನು ಸುವ್ಯವಸ್ಥೆಯನ್ನು ಸರಿ ಮಾಡೋಕೆ ಸಾಮ್ರಾಟ್ ಚೌಧರಿ ಕೈ ಹಾಕಿದ್ದಾರೆ. ಯಾವಾಗ ಎಲ್ಲವೂ ಸರಿಯಾಗುತ್ತೋ ಅಂತಹ ರಾಜ್ಯಗಳಿಗೆ ಹೂಡಿಕೆಗಳು ಹರಿದು ಬರುತ್ತೆ. ಅದನ್ನು ಈಗಾಗಲೇ ಉತ್ತರ ಪ್ರದೇಶದಲ್ಲಿ ನಾವೆಲ್ಲರೂ ನೋಡಿದ್ದೀವಿ. ಈಗ ಅದೇ ಕೆಲಸ ಬಿಹಾರದಲ್ಲೂ ನಡೀತಾ ಇದೆ. ಆದರೂ ವಿಪಕ್ಷಗಳು ಮಾತ್ರ ಅಯ್ಯಯ್ಯೋ ಇವರೆಲ್ಲ ಸಂವಿಧಾನ ವಿರೋಧಿಗಳು, ಕಾನೂನಲ್ಲಿ ಇಲ್ಲದ್ದನ್ನು ಮಾಡ್ತಾ ಇದ್ದಾರೆ ಅಂತ ಬಾಯನ್ನು ಬಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಅದೇ ಕಾನೂನು ಹೋರಾಟವನ್ನು ರೌಡಿಗಳಿಗಾಗಿ ಇಂಡಿ ಕೂಟವೇ ಮಾಡಲಿ ಬಿಡಿ. ಉತ್ತರ ಪ್ರದೇಶದಲ್ಲಿ ಮಾಡಿದ್ದಾರೆ.
ಅಲ್ಲಿ ವಿಫಲ ಆಗಿದೆ. ಇಲ್ಲೂ ಪ್ರಯತ್ನವನ್ನು ಮಾಡಿ ನ್ಯಾಯಾಧೀಶರಿಂದ ಉಗಿಸಿಕೊಂಡು ಬರಲಿ. ಒಂದು ಕಡೆ ಜಂಗಲ್ ರಾಜ್ಯಗಳು ಅಂತ ಕರೆಸಿಕೊಳ್ತಾ ಇರೋ ರಾಜ್ಯಗಳು ಹೂಡಿಕೆಗಳನ್ನು ರಾಜ್ಯಕ್ಕೆ ತರೋದಕ್ಕೆ ಯಾವೆಲ್ಲ ಕ್ರಮ ಬೇಕೋ ಅದನ್ನು ಅನುಸರಿಸ್ತಾ ಇದ್ರೆ, IT ಹಬ್ ಆಗಿದ್ದ ಬೆಂಗಳೂರು ಮಾತ್ರ ತನ್ನ IT ಹಬ್ ಅನ್ನೋ ಹೆಸರನ್ನು ಕಳ್ಕೊಳ್ಳೋ ಹಂತಕ್ಕೆ ಬಂದಿದೆ. ಸದ್ಯದಲ್ಲೇ ಹೈದರಾಬಾದ್ ಬೆಂಗಳೂರನ್ನು ಹಿಂದಿಕ್ಕಿ ಮುಂದಕ್ಕೆ ಹೋಗುತ್ತೆ ಅನ್ನೋ ವರದಿಗಳು ಮೊನ್ನೆಯಷ್ಟೇ ಬಂದಿವೆ. ಹಾಗಂತ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸೂಪರ್ ಆಗಿದೆ, ಮೂಲಭೂತ ಸೌಕರ್ಯಗಳು ಸಖತ್ತಾಗಿದ್ದಾವೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಸರ್ಕಾರದಲ್ಲಿರೋ ಮಂತ್ರಿಗಳೇ ಫಂಡಿಂಗ್ ಮಾಡಿ ಪ್ರತಿಭಟನೆ ಮಾಡಿಸ್ತಾರೆ. ಸರ್ಕಾರದ ಮಂತ್ರಿಗಳೇ ಹೂಡಿಕೆ ಮಾಡೋಕ್ಕೆ ಬರೋ ಕಂಪನಿಗಳನ್ನು ಮಾಮೂಲಿ ಅಂದರೆ ಲಂಚ ಕೇಳ್ತಾರೆ. ಸರ್ಕಾರದಲ್ಲಿರೋ ಮಂತ್ರಿಗಳ ಮನೆಯವರ ಹೆಸರಿಗೆ ಸರ್ಕಾರಿ ಜಮೀನನ್ನು ಕೊಡಲಾಗತ್ತೆ. ಹಿಂಗಿದ್ದಾಗ ಪಾಪ ಯಾವ ಹೂಡಿಕೆದಾರ ಆದರೂ ಹೇಗ್ರಿ ಬರ್ತಾನೆ? ಸಾವಿರಾರು ಕೋಟಿ ಯಾಕ್ರಿ ಹೂಡಿಕೆ ಮಾಡ್ತಾನೆ? ಹಾಳಾಗಿ ಹೋಗಲಿ, ಯಾವುದೂ ಸರಿ ಇಲ್ಲ. ರಸ್ತೆಗಳು ಆದರೂ ಸರಿ ಇದ್ದಾವೆ ಓಡಾಡೋಕೆ ಅಂದರೆ? ರಸ್ತೆ ಎಲ್ಲಿದೆ, ಗುಂಡಿಗಳು ಎಲ್ಲಿದ್ದಾವೆ ಅನ್ನೋದನ್ನು ರಸ್ತೆಯಲ್ಲಿ ಓಡಾಡೋ ವಾಹನ ಸವಾರರೇ ನೋಡ್ಕೋಬೇಕು. ಇಲ್ಲ ಅಂದರೆ ಪ್ರಾಣ ಹೋಗೋದು ಗ್ಯಾರಂಟಿ. ಇಲ್ಲಿ ಪ್ರಾಣ ಹೋಗೋದು ಸಾಮಾನ್ಯ ಜನರದ್ದು. ಅದೇನೇ ಆದರೂ ಒಂದು ಕಾಲದ ಜಂಗಲ್ ರಾಜ್ಯಗಳನ್ನು ನೋಡಿಯೋ ಬುದ್ಧಿಯನ್ನು ನಮ್ಮ ರಾಜ್ಯ ಸರ್ಕಾರ ಕಲಿಯದೇ ಇದ್ದರೆ ಮುಂದೊಂದು ದಿನ ನಮ್ಮ ರಾಜ್ಯದ ಜನರು ಬಿಹಾರ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ರಾಜ್ಯಗಳಿಗೆ ವಲಸೆಯನ್ನು ಹೋಗಬೇಕಾದ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಇಲ್ಲ. ಇದು ಗೆಳೆಯರೆ, ಬಿಹಾರವನ್ನು ಜಂಗಲ್ ರಾಜ್ಯದ ಬದಲು ಮಂಗಳ ರಾಜ್ಯ ಮಾಡೋಕೆ ಅಲ್ಲಿನ ಗೃಹ ಮಂತ್ರಿ ಸಾಮ್ರಾಟ್ ಚೌಧರಿ ಶುರು ಮಾಡಿರೋ ಬುಲ್ಡೋಸರ್ ಆಕ್ಷನ್ ಕುರಿತಾದ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.